Audio Jungle. ತಿಪಟೂರು ನಗರದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅಂಬೇಡ್ಕರ್ ಆರ್ಮಿ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಕಂಚಘಟ್ಟ ಸುರೇಶ್, ಈ ರಾಜ್ಯದಲ್ಲಿ ದೇಶದಲ್ಲಿ RSS 100 ವರ್ಷ ತುಂಬಿದೆ ಎಂದು ಪಥಸಂಚಲನ ಮಾಡುತ್ತಿದ್ದಾರೆ. ಆದರೆ RSSನಲ್ಲಿ ದಲಿತ ಹಿಂದೂಗಳಿಗೆ ಇನ್ನೂ ಸಮಾನತೆ ಬಂದಿಲ್ಲ. ದೇಶದಲ್ಲಿ ದಲಿತ ಹಿಂದೂಗಳು ನಾವು 55% 60% ಜನಸಂಖ್ಯೆ ಇದ್ರೂ ನಾವು ಇನ್ನೂ ಕೂಡ ಅಸ್ಪೃಶ್ಯತೆ, ಅಸಮಾನತೆ ವಿರುದ್ಧ ಹೋರಾಟ ಮಾಡುತ್ತಾ ಬರುತ್ತಿದ್ದೇವೆ. ಇವತ್ತು ಇಡೀ ದೇಶದಲ್ಲಿ ಇವತ್ತು ದಲಿತ ಹಿಂದೂಗಳು 55% ಇಂದ 60% ಇದ್ದೀವಿ. ನಾವು 60% ಇರೋ ನಾವು ಇವತ್ತು ಇನ್ನೂ ಈ ಒಂದು ಅಸ್ಪೃಶ್ಯತೆ, ಈ ಒಂದು ಅಸಮಾನತೆ ವಿರುದ್ಧ ನಾವಿನ್ನೂ ಹೋರಾಟ ಮಾಡ್ತಾನೇ ಇದ್ದೀವಿ. ಆದರೆ ಈ RSSನವರು ನಾವು ಪಥಸಂಚಲನ ಮಾಡ್ತಾ ಇದ್ದೀವಿ, ಇಡೀ ದೇಶವ್ಯಾಪಿ ನಾವು ಸಮಾನತೆ, ನಾವು ಇವತ್ತು ದೇಶಕ್ಕೋಸ್ಕರ ದುಡಿತಿದ್ದೀವಿ ಅಂತಾರೆ. ಏನು ದುಡಿತಿದ್ದಾರೆ ಇವರು? ಇವತ್ತು ಎಲ್ಲಿ ಬೇಕಾದ್ರೂ ಇವ್ರು ನೋಂದಣಿ ಆಗಿದ್ದಂಥ ಸಂಸ್ಥೆ ಇವ್ರದ್ದು ನೋಂದಣಿನೇ ಆಗಿಲ್ಲ. ಇವ್ರು ಬೆತ್ತ ಹಿಡ್ಕೊಂಡು ಓಡಾಡ್ತಾರೆ. ಬೆತ್ತದ್ದು ಏನದು ಅರ್ಥ? ಏನೋ ನಮ್ಮ ದಲಿತ ಹಿಂದೂಗಳು ಹೆಸರಿಸೋದ ಏನಂತ ಇದು? ಅದಕ್ಕೆ ಇವತ್ತು ನಾವು ಕೇಳ್ತಾ ಇರೋದೇನಪ್ಪ ಅಂತಂದರೆ, RSSನವರಿಗೆ ನಮಗೆ ಸಮಾನತೆ ಕೊಡ್ರಿ, ನಾವು ನಿಮ್ಮ ಜೊತೆ ಬರ್ತೀವಿ, ಅಸ್ಪೃಶ್ಯತೆ ಹೋಗಲಾಡಿಸಿ. ಎಂದಾದರೂ ಅಸ್ಪೃಶ್ಯತೆ ವಿರುದ್ಧ ಇವ್ರು ಆಚೆ ಕಡೆ ಬಂದಿದ್ದಾರಾ? ಬಂದೇನಾದ್ರೂ ಅವರು ನಮ್ಮ ಹಿಂದೂಗಳೇ, ಯಾಕ ಅವರು ಗಲಾಟೆ ಮಾಡ್ತೀರ ಅಂತ ಎಲ್ಲಾದ್ರೂ ಹೋಗಿ ಯಾರನ್ನಾದ್ರೂ ಆ ಸಂಬಂಧಪಟ್ಟ ಮೇಲ್ಜಾತಿಯವರು ನಮ್ಮಂಥ ಹಿಂದೂಗಳು, ದಲಿತ ಹಿಂದೂಗಳಿಗೆ ಅನ್ಯಾಯ ಆದಾಗ ಹೋರಾಟ ಮಾಡಿದ್ದಾರೆ? ಇವರು ಆಚೆ ಬಂದಿದ್ದಾರ? ಬಂದಿಲ್ಲ. 100 ವರ್ಷ ಅಂತ ಹೇಳ್ತಾ ಇದ್ದಾರೆ. ಒಂದೇ ಒಂದು ಕಾರಣ ಕೊಡಲಿ ಇವರು, ಒಂದೇ ಒಂದು ಎಲ್ಲಾದ್ರೂ ದಾಖಲೆ ಕೊಡಲಿ, ದಲಿತರ ಪರವಾಗಿ ಬಂದಿದ್ದೀವಿ, ಅವ್ರಿಗೆ ನ್ಯಾಯ ಕೊಡಿಸಿದ್ವಿ ಅಂತ. ಇಂಥ ಹಿಂದೂಗಳು ನಮಗೆ ಬೇಕಾಗಿಲ್ಲ, ಇಂಥ RSS ಬೇಕಾಗಿಲ್ಲ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟು ಹೋಗಿದ್ದಾರೆ. ಆ ಸಂವಿಧಾನದಲ್ಲಿ ಏನು ಹೇಳಿದ್ದಾರೆ? ಜಾತ್ಯತೀತ ರಾಷ್ಟ್ರ. ಈ ಜಾತ್ಯತೀತ ರಾಷ್ಟ್ರದಲ್ಲಿ ಇವರು ಹಿಂದೂಗಳೇ ನಮ್ಗೆ ಇವತ್ತು ನೋವನ್ನು ಕೊಡ್ತಿರೋದು. ಇವತ್ತು ಕೂಡ ನ್ಯಾಯಗಳಿಗೆ ಹೋಗುತ್ತೆ, ಬೆಕ್ಕು ಹೋಗುತ್ತೆ. ನಾವು ಹೋಗಿಲ್ಲ, ದಲಿತರು ಇದ್ರ ವಿರುದ್ಧ ಬರ್ತಾರೆ ಇವರು. ದಲಿತ ಹಿಂದೂಗಳನ್ನು ಹೆದರಿಸಲು RSSನವರು ಬೆತ್ತ ಹಿಡಿದಿದ್ದಾರೆ. ಮೊದಲು RSSನವರು ಸಮಾನತೆ ಕೊಡಿ, ನಾವು ನಿಮ್ಮ ಜೊತೆ ಬರುತ್ತೇವೆ. ದಲಿತ ಹಿಂದೂಗಳ ಮೇಲೆ ಅಸ್ಪೃಶ್ಯತೆ, ದಬ್ಬಾಳಿಕೆ, ದೌರ್ಜನ್ಯ ಹೋಗಲಾಡಿಸಿ RSSನಲ್ಲಿ ಯಾವುದೇ ಸಂಚಾಲಕರ ದೊಡ್ಡ ಹುದ್ದೆಯನ್ನು ದಲಿತರಿಗೆ ಕೊಟ್ಟಿದ್ದೀರಾ? ಕೊಟ್ಟಿಲ್ಲ. ಯಾವುದೇ ಒಂದು ದೇವಾಲಯಕ್ಕೆ ದಲಿತ ಪೂಜಾರಿಗೆ ಅವಕಾಶ ಕೊಟ್ಟಿದ್ದೀರಾ? ಕೊಟ್ಟಿಲ್ಲ. ಪ್ರಿಯಾಂಕ ಖರ್ಗೆ ದಲಿತ ಮಂತ್ರಿ ಎಂಬ ಕಾರಣಕ್ಕೆ ಅವರಿಗೆ ಹೀನಮಾನವಾಗಿ RSS ಕಾರ್ಯಕರ್ತ ದೂರವಾಣಿ ಮೂಲಕ ಬೈದಿದ್ದಾನೆ. ಇದೇ ಅವರ ಸಂಸ್ಕೃತಿ, ಸಮಾನತೆ. RSS ಮತ್ತು ಸಂಘ ಪರಿವಾರದವರು ಈ ದೇಶದಲ್ಲಿ ಕಾನೂನು ಇದೆ ಎಂಬುದನ್ನು ಮರೆಯಬಾರದು ಎಂದು ಕಿಡಿಕಾರಿದರು. ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಆರ್ಮಿ ರಕ್ಷಣಾ ವೇದಿಕೆ ಪದಾಧಿಕಾರಿಗಳಾದ KS ವೆಂಕಟೇಶ್ ಮೂರ್ತಿ, SP ಚಿಕ್ಕಣ್ಣ, ಕಲ್ಲು ಶೆಟ್ಟಿಹಳ್ಳಿ, ನಾಗರಾಜು ಗಿನ್ಕಿನ್ಕೆರೆ, BM ಮಹೇಶ್ ಬಳ್ಳಿಕೆರೆ, ದೇವರಾಜ್ HN ಅರ್ಚನಹಳ್ಳಿ, ಮರಿಯಪ್ಪ ಕಲ್ಲಯ್ಯನಪಾಳ್ಯ, ಮಲ್ಲಿಕಾರ್ಜುನಯ್ಯ ಮಸ್ವನಘಟ್ಟ, BM ಪ್ರಭುಸ್ವಾಮಿ, ರಾಮಕೃಷ್ಣ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು. ಮಂಜು ಗುರುಗದಹಳ್ಳಿ, ಭೀಮವಾದ್ ನ್ಯೂಸ್, ತಿಪಟೂರ್. ಇದಕ್ಕೆ 100 ವರ್ಷ ತುಂಬಿದೆ ಅಂತ ಏನು ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಇಂಥ ಸಂಭ್ರಮ ಆಚರಣೆ ಮಾಡ್ತಾ ಇರ್ತಾರೆ. ಸರ್ಕಾರಿ ಜಾಗದಲ್ಲಾಗಲಿ ಮತ್ತೆ ಶಾಲಾ ಮೈದಾನದಲ್ಲಾಗಲಿ ಇವ್ರು ಯಾವ್ದು ಅನುಮತಿ ತಗೊಂಡ್ರೆ ಯಾಕೆ ಮಾಡ್ತಾರೆ? ಇವರು ಏನು ಅನುಮತಿ ತಗೊಳ್ಳೋದು ಏನೂ ಇಲ್ಲ. ಇವ್ರು ನಾವೇ ಹೇಳ್ತಾರೆ, ಅವ್ರು ಸ್ವಂತ ಅವರೇನೇ ಹೋಗಿ ಆಚರಣೆ ಮಾಡೋದು. ದಲಿತ ಹಿಂದೂಗಳು ಅಂತ ನಮ್ಮನ್ನ ಉಪಯೋಗಿಸ್ಕೊಳ್ಳೋದು, ದಲಿತ ಹಿಂದೂಗಳು ಅಂತ ಹೇಳಿ ಉಪಯೋಗಿಸ್ಕೊಳ್ಳೋದು. ಆಮೇಲೆ ನಮಗೆ ಬೇಕಾದಂಥ ಏನಾದ್ರು ಸ್ಥಾನಮಾನ ಕೇಳಿದರೆ ಅದ್ರ ಬಗ್ಗೆ ಬಂದು ನಮ್ಮನ್ನ ಏನಾಯ್ತಪ್ಪ, ನಿಮ್ಗೆ ಏನು ಸಮಸ್ಯೆ, ಯಾವ ವಿಚಾರನೂ ಇಲ್ಲ. ಈ ಯಾರೋ RSS ಮುಖಂಡರು ಇಲ್ಲಿವರೆಗೂ RSSನಲ್ಲಿ ಯಾವುದೇ ಒಂದು ಸಂಚಾಲಕ, ಯಾವುದೇ ಒಂದು ಹುದ್ದೆ ದಲಿತರು ಕೊಟ್ಟಿದ್ದಾರ? ಕೊಟ್ಟಿಲ್ಲ. ಯಾವುದೇ ಒಂದು ದೇವಸ್ಥಾನ, ಯಾವುದೇ ದಲಿತ ಪೂಜೆ ಮಾಡಿದಾರ? ಮಾಡಿಲ್ಲ. ಇಂಥ RSS ನಾವ್ಯಾಕೆ ಕೊಟ್ಕೋಬೇಕು? ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತು ಇವರಿಂದಲೇ ನಮ್ಗೆ ನೋವು. ಇವ್ರು ಬಿಟ್ಟು ನಮ್ಗೆ ಯಾರು ಅಸ್ಪೃಶ್ಯತೆ ಮಾಡ್ತಾ ಇರೋದು? ಇವತ್ತು ಅನ್ಯ ಧರ್ಮದವ್ರು ಮಾಡ್ತಾ ಇದ್ದಾರ? ಯಾರೂ ಮಾಡ್ತಾ ಇಲ್ಲ. ಈ ಹಿಂದೂಗಳೇ ನಮಗೆ ಮಾಡ್ತಾ ಇರೋದು. ನೇರಪಂಥಿ ಅಂತಾರಲ್ಲ, ಅವ್ರುಗಳು ಇವತ್ತು ನಮಗೆ ಅಸ್ಪೃಶ್ಯತೆ ಇನ್ನೂ ನಡೀತಾ ಇದೆ. ನಮ್ಗೆ ಇವತ್ತು ನಮ್ಗೆ ಅಮಾನ್ಯವಾಗಿ ಇವತ್ತು ತಲೆ ತಕ್ಷಣ ಓಡಾಡ್ತಾ ಇದೆ ಇವತ್ತು ಈ ಶತಮಾನದಲ್ಲೂ. ಆದ್ದರಿಂದ ನಮಗೆ RSS ಬೇಕಾಗಿಲ್ಲ, ನಮ್ಮ ಮಕ್ಕಳಿಗೆ ಶಿಕ್ಷಣ ಬೇಕು. ಅವ್ರು ಏನು ಹೇಳಿದ್ದಾರೆ? ನೀವು ಪಥಸಂಚಲನ ಮಾಡಿ, ಬೇಡ ಅಂತ ಹೇಳಿಲ್ಲ. ನೀವು ಪಥಸಂಚಲನ ಮಾಡಿ, ನಾವು ಅದಕ್ಕೆ ಅಭ್ಯಂತರ ಇಲ್ಲ ಅಂತ ಹೇಳಿದ್ದಾರೆ. ಆದರೂ ದಲಿತ ಒಬ್ಬ ಮಂತ್ರಿ ಅಂತ ಹೇಳಿ
ಅವರಿಗೆ ಈ ಮಾನ್ಯವಾಗಿ ಬೈಯೋದು ಯಾರು? RSS ಕಾರ್ಯಕರ್ತ ಒಬ್ಬ. ಅವ್ರು